ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಜಿದ್ದಾಜಿದ್ದಿನ ಪೈಪೋಟಿಗೆ ಪಂಜಾಬ್ ಕಿಂಗ್ಸ್ ಗುಜರಾತ್ ಟೈಟನ್ಸ್ ನಡುವೆ ಪಂದ್ಯ ಸಾಕ್ಷಿಯಾಯಿತು. ಎರಡೂ ತಂಡಗಳಿಂದಲೂ ಕೂಡ ರನ್ ಮಳೆಯೇ ಸುರಿಯಿತು. ಬೌಂಡರಿ ಸಿಕ್ಸರ್ಗಳ ಭೋರ್ಗರೆತ ಹರಿಯಿತು. ಕೊನೆಯ 5 ಓವರ್ನಲ್ಲಿ ಬೌಲರ್ಗಳ ಅಬ್ಬರವೂ ನಡೆಯಿತು. ಆದರೆ ಬೌಲರ್ಗಳ ಪೈಕಿ ಮಿಂಚಿನಂತೆ ಮಿಂಚಿದ್ದು ಮಾತ್ರ ಕನ್ನಡಿಗ ವೈಶಾಖ್ ವಿಜಯಕುಮಾರ್. ಹೆಮ್ಮೆಯ ಕನ್ನಡಿಗ ವೈಶಾಖ್ ವಿಜಯಕುಮಾರ್ ಗುಜರಾತ್ ವಿರುದ್ಧ ಪಂದ್ಯದಲ್ಲಿ ಸೋಲುವ ಸಾಧ್ಯತೆ ಇದ್ದು ಪಂಜಾಬ್ ಕಿಂಗ್ಸ್ ತಂಡವನ್ನ ಗೆಲ್ಲಿಸಿದ ರಿಯಲ್ ಹೀರೋ. ವಿಕೆಟ್ ತೆಗೆಯದಿದ್ರೂ ಸ್ಫೋಟಕ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕಿ ಪಂದ್ಯದ ದಿಕ್ಕನ್ನ ಬದಲಾಯಿಸಿದ್ರು. ಪಂಜಾಬ್ ತಂಡ ವಿರೋಚಿತ ಗೆಲುವು ಸಾಧಿಸೋದಕ್ಕೆ ಅಸಲಿ ಕಾರಣರಾದ್ರು. ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ ಅಬ್ಬರಿಸಿ ಬಿಡ್ತು. ನೋಡ್ತಿದ್ದಂತೆ ರನ್ 200ರ ಗಡಿ ದಾಟಿ 243 ಟಾರ್ಗೆಟ್ ನೀಡಿತ್ತು. ಪಂಜಾಬ್ ಟಾರ್ಗೆಟ್ನ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ಗೆ ಆರಂಭದಲ್ಲೇ ಆಘಾತ ಎದುರಾಯಿತು. ಸಾಯಿ ಸುದರ್ಶನ್, ಜೋಸ್ ಬಟ್ಲರ್ ಸ್ಫೋಟಕ ಆಟ ಆಡಿದ್ರು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ರುದರ್ಫೋರ್ಡ್ ಕೂಡ ಬೌಲರ್ಗಳ ಬೆಂಡೆತ್ತಿದ್ರು. ಪಂಜಾಬ್ ತಂಡ ಸೋಲುವ ಹಂತಕ್ಕೆ ತಲುಪಿದಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದ ವೈಶಾಖ್ ವಿಜಯಕುಮಾರ್ ಮ್ಯಾಜಿಕ್ ಮಾಡಿದ್ರು. ಗುಜರಾತ್ನ ರಣಾರ್ಭಟಕ್ಕೆ ವೈಶಾಖ್ ಕುಮಾರ್ ಬ್ರೇಕ್ ಹಾಕಿದ್ರು. ಗುಜರಾತ್ ಬ್ಯಾಟ್ಸ್ಮನ್ಗಳ ಬಾಲ್ ಮುಟ್ಟೋದಕ್ಕೆ ಪರದಾಡುವಂತೆ ಮಾಡಿದ್ರು. 15 ಹಾಗೂ 17ನೇ ಓವರ್ನಲ್ಲಿ ಕೇವಲ 5 ರನ್ ಬಿಟ್ಕೊಟ್ರು. 19ನೇ ಓವರ್ನಲ್ಲಿ 18 ರನ್ ಹೊಡೆಸಿಕೊಂಡ್ರು. ಯಾವುದೇ ವಿಕೆಟ್ ತೆಗೆದಿದ್ರೂ ತಮ್ಮ ಬೌಲಿಂಗ್ ಸಾಮರ್ಥ್ಯದಿಂದ ಎಕಾನಾಮಿಕಲ್ ಸ್ಪೆಲ್ ಹಾಕಿದ ವೈಶಾಖ್ ವಿಜಯಕುಮಾರ್ 3 ಓವರ್ನಲ್ಲಿ 28 ರನ್ ಬಿಟ್ಕೊಟ್ರು. ರನ್ ಕಂಟ್ರೋಲ್ ಮಾಡುವ ಸೋಲುವ ಹಂತದಲ್ಲಿದ್ದ ಪಂಜಾಬ್ ತಂಡವನ್ನ ಗೆಲುವಿನ ಹಳಿಗೆ ತಂದ್ರು. ಆರ್ಸಿಬಿ ಬಿಟ್ಟವರಲ್ಲಿ ಕನ್ನಡಿಗ ವೈಶಾಖ್ ವಿಜಯಕುಮಾರ್ ಮಾತ್ರ ಸಕ್ಸಸ್ ಆದ್ರು. ಆದ್ರೆ ಅದೇ ತಂಡದಲ್ಲಿದ್ದ ಗ್ಲೈನ್ ಮ್ಯಾಕ್ಸ್ವೆಲ್ ಹಾಗೂ ಗುಜರಾತ್ ಟೈಟನ್ಸ್ನ ಮೊಹಮ್ಮದ್ ಸಿರಾಜ್ ಹೇಳಿಕೊಳ್ಳುವಂತಹ ಆಟ ಆಡ್ಲಿಲ್ಲ. ಗ್ಲೈನ್ ಮ್ಯಾಕ್ಸ್ವೆಲ್ ವಿಧ್ವಂಸಕ ಬ್ಯಾಟ್ಸ್ಮನ್ ಹೆಸರು ಕೇಳಿದ್ರೆ ಕೆಲ ಬೌಲರ್ಸ್ಗಳಿಗೆ ಬೋನ್ಸ್ ಬೆರುಕು ಬಿಟ್ಟಂತಾಗತ್ತೆ. ಕ್ರೀಸ್ಗೆ ಕಚ್ಚಿದ್ರೆ ಮುಗೀತು. ಸ್ಟೇಡಿಯಂ ಬೌಂಡರಿ ಸಿಕ್ಸರ್ಗಳನ್ನ ಬಾರಿಸ್ತಾರೆ. ಆದ್ರೀಗ ಮ್ಯಾಕ್ಸ್ವೆಲ್ ಖರೀದಿಸಿದ ಫ್ರಾಂಚೈಸಿ ಹಣೆ ಚಚ್ಕೊಳ್ಳುವಂತಾಗಿದೆ. ಅದ್ಯಾಕೆ ಅಂದ್ರೆ IPL ಇತಿಹಾಸದಲ್ಲಿ ಯಾರೂ ಮಾಡಿರದ ಕೆಟ್ಟ ದಾಖಲೆ ಬರೆದಿದ್ದಾರೆ. IPLನಲ್ಲಿ 19ನೇ ಬಾರಿ ಡಕೌಟ್ ಆಗುವ ಮೂಲಕ ರೋಹಿತ್ ಶರ್ಮಾ, ದಿನೇಶ್ ಕಾರ್ತಿಕ್ ಅವರನ್ನ ಹಿಂದಿಕ್ಕಿ ಮೊದಲ ಸ್ಥಾನಕ್ಕೆ ಏರಿದ್ದಾರೆ. ಪಂಜಾಬ್ ಕಿಂಗ್ಸ್ ಪರ ಆಡ್ತಿರುವ ಗ್ಲೈನ್ ಮ್ಯಾಕ್ಸ್ವೆಲ್ ಗುಜರಾತ್ ಟೈಟನ್ಸ್ ವಿರುದ್ಧ ಎದುರಿಸಿದ ಮೊದಲನೇ ಎಸೆತದಲ್ಲಿ ಪೆವಿಲಿಯನ್ನತ್ತ ಹೆಜ್ಜೆ ಹಾಕಿದ್ರು. ಮೊದಲ ಎಸೆತದಲ್ಲೇ LBWಗೆ ಔಟ್ ಆಗಿದ್ದಾರೆ. ಇದು ಮ್ಯಾಕ್ಸ್ವೆಲ್ ಕಥೆಯಾದ್ರೆ ಮೊಹಮ್ಮದ್ ಸಿರಾಜ್ ಕಥೆಯೇ ಬೇರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ 7 ವರ್ಷ ಆಡಿದ್ದ ಮೊಹಮ್ಮದ್ ಸಿರಾಜ್ ಈಗ ಗುಜರಾತ್ ಟೈಟನ್ಸ್ ತಂಡದಲ್ಲಿದ್ದಾರೆ. ಆರ್ಸಿಬಿ ಟೀಮ್ನಲ್ಲಿದ್ದಾಗ ಮಿಂಚಿನ ವೇಗದಲ್ಲಿ ಬೌಲಿಂಗ್ ಮಾಡಿ ವಿಕೆಟ್ ಕಬಳಿಸುತ್ತಿದ್ದ ಸಿರಾಜ್ ಗುಜರಾತ್ ಟೈಟನ್ಸ್ ತಂಡಕ್ಕೆ ದುಬಾರಿಯಾಗಿದ್ದಾರೆ. ಗುಜರಾತ್ ಟೈಟನ್ಸ್ ಪರ ಆಡಿದಂತಹ ಮೊಹಮ್ಮದ್ ಸಿರಾಜ್ ಮೊದಲನೇ ಪಂದ್ಯದಲ್ಲೇ ಚರ್ಚಿಸಿಕೊಂಡಿದ್ದಾರೆ. 4 ಓವರ್ನಲ್ಲಿ 8 4, 3 6 ಸಮೇತ 54 ರನ್ ಕೊಟ್ಟಿದ್ದಾರೆ. ಆದ್ರೆ ಒಂದೇ ಒಂದು ವಿಕೆಟ್ ಪಡೆಯೋದಕ್ಕೂ ಸಾಧ್ಯವಾಗಲಿಲ್ಲ. ಇನ್ನು ಕೊನೆ ಓವರ್ನಲ್ಲಿ ಸಿರಾಜ್ ಬೌಲಿಂಗ್ಗೆ ಪಂಜಾಬ್ ಬ್ಯಾಟ್ಸ್ಮನ್ 23 ರನ್ ಬಾರಿಸಿದ್ರು. ಇನ್ನು ಇದೇ ಸೋಲಿಗೂ ಕಾರಣ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.